ಪ್ರಾಸಿಕ್ಯೂಷನ್ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ಬೆಳವಣಿಗೆ ಆಧಾರದ ಮೇಲೆ ಹೇಳೋದಾದ್ರೆ ಕೊಂಚ ರಿಲೀಫ್ ಸಿಕ್ಕಿದೆ. 29ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿವರೆಗೂ ಯಾವುದೇ ರೀತಿಯ FIR, ಯಾವುದೇ ರೀತಿಯ ವಿಚಾರಣೆ ಆದೇಶ ಏನೂ ಇರೋದಿಲ್ಲ. ಹಾಗಾಗಿ 10 ದಿನಗಳ ಕಾಲಾವಕಾಶದ ರಿಲೀಫ್ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಇದಕ್ಕಿಂತ ಪೂರ್ವದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಅವರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಸೇರಿದಂತೆ ಇನ್ನಿತರರು ಯಾವ ರೀತಿ ವಾದ ಪ್ರತಿವಾದವನ್ನ ಮಂಡಿಸಿದ್ರು, ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದರ ಒಂದು ಬೆಳವಣಿಗೆಯ ವರದಿ ನಿಮ್ಮ ಮುಂದೆ. ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ, ಮುಡಾ ವ್ಯೂಹದಲ್ಲಿ ಸಿದ್ದರಾಮಯ್ಯ ಸೇಫ್. ಮುಡಾ ವ್ಯೂಹದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಮುಡಾ ಹಗರಣದ ವಿಚಾರಣೆಯಿಂದ ಸೇಫ್ ಆಗಿದ್ದಾರೆ. ಅಹಿಂದ ರಾಮಯ್ಯಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ರು. ಗವರ್ನರ್ ಆದೇಶವನ್ನ ರದ್ದುಗೊಳಿಸುವಂತೆ ಸಿಎಂ ಹೈಕೋರ್ಟ್ ಕದ ತಟ್ಟಿದ್ರು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯನ್ನ 29ಕ್ಕೆ ಮುಂದೂಡಿದೆ. ಆದ್ರೆ ಮುಂದಿನ ವಿಚಾರಣೆವರೆಗೂ ಸಿಎಂ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಂದ್ಹಾಗೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಹೇಗೆಲ್ಲ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿಎಂ ವಿರುದ್ಧ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ? ರಾಜ್ಯಪಾಲರು ಈ ಬಗ್ಗೆ ಕಾರಣವನ್ನ ಎಲ್ಲೂ ಉಲ್ಲೇಖ ಮಾಡಿಲ್ಲ. ತನಿಖಾ ವರದಿ ಇಲ್ಲದೆ 17A ಅಡಿ ಅನುಮತಿ ನೀಡಲು ಬರೋದಿಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನ ಇವರು ಕಡೆಗಣಿಸಿದ್ದಾರೆ. ಇಲ್ಲಿ ಸಿಎಂ ಪಾತ್ರ ಇಲ್ಲ. ಈ ಬಗ್ಗೆ ಯಾವುದೇ ದಾಖಲೆಯೂ ಇಲ್ಲ. ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆ. ಕ್ಯಾಬಿನೆಟ್ ತೀರ್ಮಾನದ ಬಳಿಕ ತನಿಖೆಗೆ ಅನುಮತಿಸಬಹುದು. ನಮ್ಮ ವಾದ ಕಾನೂನುಬದ್ಧವಾಗಿದ್ರೆ ಸಾಕು ಅನ್ನೋದಷ್ಟೇ. ಶುಕ್ರವಾರಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿ. ವಿಚಾರಣೆಗೂ ಮುನ್ನವೇ ಮಧ್ಯಂತರ ಆದೇಶ ನೀಡಬೇಡಿ. ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ನಿರ್ಧಾರ ಅಸಂವಿಧಾನಿಕ. ಹೀಗಾಗಿ ಮಧ್ಯಂತರ ಆದೇಶ ನೀಡುವಂತೆ ಸಿಂಘ್ವಿ ವಾದ ಮಂಡಿಸಿದ್ರು. ಇದಕ್ಕೆ ಗವರ್ನರ್ ಪರ ವಕೀಲ ತುಷಾರ್ ಮೆಹ್ತಾ ಅಲ್ಲದೆ ದೂರುದಾರ TJ ಅಬ್ರಹಂ ಪರ ವಕೀಲ ಪ್ರಭುಲಿಂಗ ನಾವದಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ TJ ಅಬ್ರಹಂ ಪರ ವಕೀಲ ರಂಗನಾಥ ರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಂಗನಾಥ್ ರೆಡ್ಡಿ ವಾದ, ಸಿಎಂ ಸೇರಿ ಎಲ್ಲ ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ. ಇದಕ್ಕೆ ನ್ಯಾಯಮೂರ್ತಿ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಸಿಎಂ ಕೂಡ ದಾಖಲೆ ತಿರುಚಿದ್ದಾರಾ? ರಂಗನಾಥ್ ರೆಡ್ಡಿ ವಾದ, ಅವರು ಈ ಸಂಚಿನಲ್ಲಿ ಇದ್ದಾರೆ. ಬಳಿಕ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಕೂಡ ವಾದ ಮಂಡಿಸಿದ್ರು. ಪ್ರಕರಣವನ್ನ ಮುಂದೂಡುವಂತೆ ಕೇಳುತ್ತಿದ್ದೇವೆ, ಆದರೆ ಮಧ್ಯಂತರ ಆದೇಶವನ್ನ ನೀಡಬೇಡಿ. ಎಲ್ಲಾ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿದೆ. ಆಗಸ್ಟ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮುಂದಿನ ವಿಚಾರಣೆವರೆಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ FIR ದಾಖಲಿಸುವಂತಿಲ್ಲ. ರಾಜ್ಯಪಾಲರು ನೀಡಿದ ಅನುಮತಿ ಮೇರೆಗೆ ಸಿದ್ದರಾಮಯ್ಯರ ವಿರುದ್ಧ ಯಾವುದೇ ಕ್ರಮವೂ ಕೈಗೊಳ್ಳುವಂತಿಲ್ಲ. ಸದ್ಯಕ್ಕೆ ಆಗಸ್ಟ್ 29ರವರೆಗೂ ಸಿಎಂ ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಹುಶಃ ಅವರ ವರಿಷ್ಠರು ಮಾತಾಡ್ತಕ್ಕಂಥದ್ದು ಇವ್ರ ಬಾಯಿಂದ ಬಂದಿರ್ತಕ್ಕಂಥದ್ದು. ದೇಶದ್ರೋಹದ ಹೇಳಿಕೆಗಳು ನೋಡ್ತಾರೆ, ಅವ್ರನ್ನ ಫಸ್ಟ್ ಒದ್ದು ಒಳಗೆ ಹಾಕಬೇಕು, ಉಳಿದಿದ್ದು ಸರಿ ಹೋಗ್ತದೆ ಎಲ್ಲವೂ ಕೂಡ. ಕಾಂಗ್ರೆಸ್ನ ನಾಯಕನ ಹೇಳಿಕೆ ಇದೀಗ ಪಕ್ಷಕ್ಕೆ ಮುಜುಗರ ತಂದಿಟ್ಟಿದೆ. ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿಸಿಕೊಂಡು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ನವರ ಹೋರಾಟದ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ರಾಜ್ಯಪಾಲರ ವಿರುದ್ಧ ಕೆರಳಿ ಕೆಂಡವಾಗ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಿದ್ರೆ ರಾಜ್ಯದಾದ್ಯಂತ ಕಾಂಗ್ರೆಸ್ನ ಪ್ರತಿಭಟನೆಯ ರೂಪ ಯಾವ ರೀತಿ ಇತ್ತು, ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕಿದ್ರು ಕಾಂಗ್ರೆಸ್ನವರು, ಒಂದು ವರದಿ ಇದೆ, ನೋಡೋಣ.
ಆಕ್ರೋಶ, ಜ್ವಾಲೆ, ಟೈರ್ಗೆ ಬೆಂಕಿ, ಬಸ್ಗೆ ಕಲ್ಲು ತೂರಾಟ, ಧಿಕ್ಕಾರ, ಹೈಡ್ರಾಮಾ. ರಾಜ್ಯದಲ್ಲಿಂದು ಕಾಂಗ್ರೆಸ್ ಕಿಚ್ಚು ಧಗಧಗಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ಸಿದ್ದು ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯಪಾಲರ ಆದೇಶ ಖಂಡಿಸಿ ಬೀದಿಗಿಳಿದು ರೋಷಾಗ್ನಿ ಹೊರಹಾಕಿದ್ರು. ಮಂಗಳೂರಲ್ಲಿ ಬಸ್ಗೆ ಕಲ್ಲು, ಮೈಸೂರಲ್ಲೂ ಕಾಂಗ್ರೆಸ್ ಕಿಚ್ಚು. ಚಿತ್ರದುರ್ಗದಲ್ಲೂ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ದಾವಣಗೆರೆಯಲ್ಲಿ ರಾಜ್ಯಪಾಲರ ಅಣುಕು ಶವಯಾತ್ರೆ. ಬಾಗಲಕೋಟೆಯಲ್ಲಿ ರಾಜ್ಯಪಾಲರ ಪ್ರತಿಕೃತಿ ದಹನ. ಗವರ್ನರ್ ಭಾವಚಿತ್ರ ತುಳಿದ ಕೈ ಕಾರ್ಯಕರ್ತರು. ಹಾಸನದಲ್ಲಿ ರಾಜ್ಯಪಾಲರ ಫೋಟೋಗೆ ಬೆಂಕಿ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ರೋಷಾಗ್ನಿ. ಸಾವಿರಾರು ಕೈ ಕಾರ್ಯಕರ್ತರಿಂದ ಪ್ರೊಟೆಸ್ಟ್. ಕೇಂದ್ರದ ವಿರುದ್ಧ ಕೈ ಕಾರ್ಯಕರ್ತರ ಕಿಚ್ಚು. ಸಿಎಂ ಸಿದ್ದರಾಮಯ್ಯ ಮೂಡ ಮುಳ್ಳಿನಲ್ಲಿ ಸಿಲುಕಿದ್ದಾರೆ. ಇಡೀ ಕಾಂಗ್ರೆಸ್ ಇದೀಗ ಟಗರು ಬೆನ್ನಿಗೆ ನಿಂತಿದೆ. ರಾಜ್ಯಾದ್ಯಂತ ಹೋರಾಟ ಮಾಡಿ ರಾಜ್ಯಪಾಲರ ಆದೇಶದ ವಿರುದ್ಧ ರೋಷಾವೇಶ ಹೊರಹಾಕಿದೆ. ಏತ ಕೇಸರಿಪಾಳ್ಯ ಕೂಡ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಬೆಂಕಿ ಉಗುಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.